ರೆಡಿ ಸ್ಟಾರ್ಟ್. ಮೂರನೇ ಹೆಚ್ಚುವರಿ ಕಾರ್ಮಿಕ ನ್ಯಾಯಾಲಯ ಬೆಂಗಳೂರು ಇವರ ಮುಂದೆ ಉಲ್ಲೇಖ ಸಂಖ್ಯೆ 34/2006ರಲ್ಲಿ ಪರಿಗಣನೆಗಾಗಿ ಇತ್ಯರ್ಥದಲ್ಲಿರುವ ಕಾರ್ಮಿಕ ನ್ಯಾಯಾಲಯಕ್ಕೆ ನ್ಯಾಯ ನಿರ್ಣಯಕ್ಕಾಗಿ ವಿವಾದವನ್ನು ಉಲ್ಲೇಖಿಸಿ ಸರ್ಕಾರವು ಹೊರಡಿಸಿದ ದಿನಾಂಕ 5/7/2006ರ ಆದೇಶದ ವಿರುದ್ಧ ನಿರ್ದೇಶನ ಕೋರಿ ಆಡಳಿತ ಮಂಡಳಿಯು ಈ ರಿಟ್ ಅರ್ಜಿಯನ್ನು ಸಲ್ಲಿಸಿದೆ. ನೆಕ್ಸ್ಟ್ ಪ್ಯಾರಾ. ಅರ್ಜಿದಾರ ಸಂಸ್ಥೆಯ ಪರ ಮಾನ್ಯ ನ್ಯಾಯವಾದಿ ಶ್ರೀ KR ಆನಂದ್, ಪ್ರತಿವಾದಿ ಸಂಖ್ಯೆ 1 ಇವರ ಪರ ಮಾನ್ಯ ಉಚ್ಚ ನ್ಯಾಯಾಲಯದ ಸರ್ಕಾರಿ ಪ್ಲೀಡರ್ ಶ್ರೀ AC ಬಾಲರಾಜ್ ಹಾಗೂ ಪ್ರತಿವಾದಿ ಸಂಖ್ಯೆ 2ರ ಪರ ಮಾನ್ಯ ನ್ಯಾಯವಾದಿ ಶ್ರೀ T ನಾರಾಯಣಸ್ವಾಮಿ ಇವರ ವಾದಗಳನ್ನು ಆಲಿಸಲಾಯಿತು. ನೆಕ್ಸ್ಟ್ ಪ್ಯಾರಾ. ಕ್ಲೇಮು ಅರ್ಜಿಯಲ್ಲಿನ ಸಮರ್ಥನೆಗಳ ಪ್ರಕಾರ ಸಂಗತಿಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಲಾಗಿದ್ದು ಅವು ಹೀಗಿವೆ. ಅರ್ಜಿದಾರ ಸಂಸ್ಥೆಯು 1991ನೇ ಸಾಲಿನಲ್ಲಿ 2ನೇ ಪ್ರತಿವಾದಿ ಕಾರ್ಮಿಕನನ್ನು ಸಂಕ್ಷಿಪ್ತವಾಗಿ ಕಾರ್ಮಿಕ ನೇಮಕ ಮಾಡಿಕೊಂಡಿತು. ಆತನ ಕಾರ್ಯಸಾಧನೆಯ ಯೋಗ್ಯತೆಯನ್ನು ಗ್ರಹಿಸಿ ಆತನಿಗೆ ಅನೇಕ ಉನ್ನತ ಹುದ್ದೆಗಳಿಗೆ ಬಡ್ತಿ ನೀಡಲಾಯಿತು. ಅವೆಂದರೆ ಉತ್ಪಾದನಾ ತಂತ್ರಜ್ಞ, ದಸ್ತಾವೇಜು ವಿಶ್ಲೇಷಣಾಕಾರ ಹಾಗೂ ಉತ್ಪಾದನಾ ಕಾರ್ಯಕ್ಕೆ ಸಂಬಂಧಪಟ್ಟ ವಿವಿಧ ಕೆಲಸಗಳನ್ನು ಆತನು ನಿರ್ವಹಿಸುತ್ತಿದ್ದನು. ದಿನಾಂಕ 10/3/2001ರಿಂದ ಜಾರಿಗೆ ಬರುವಂತೆ ಆತನನ್ನು ಪಾಂಡಿಚೇರಿಗೆ ವರ್ಗಾವಣೆ ಮಾಡಲಾಯಿತು. ಆತನು 10,000 ರೂಪಾಯಿಗಳ ಸಂಬಳವನ್ನು ಪಡೆಯುತ್ತಿದ್ದನು. ಆಡಳಿತ ಮಂಡಳಿಯು ದಿನಾಂಕ 31/10/2001ರಂದು ಆತನ ಸೇವೆಯಿಂದ ತೆಗೆದುಹಾಕಲಾಯಿತು. ನೆಕ್ಸ್ಟ್ ಪ್ಯಾರಾ. ಇತರ ವಿಷಯಗಳ ಜೊತೆಗೆ ತನ್ನನ್ನು ಕಾನೂನುಬಾಹಿರವಾಗಿ ಕೆಲಸದಿಂದ ತೆಗೆದುಹಾಕಲಾಗಿದೆ ಎಂದು ವಾದಿಸಿ ಕಾರ್ಮಿಕ ಹಾಗೂ ಕಂದಾಯ ಅಧಿಕಾರಿ ವಿಭಾಗ 6 ಬೆಂಗಳೂರು ಇವರ ಮುಂದೆ ಕೈಗಾರಿಕಾ ವಿವಾದಗಳ ಅಧಿನಿಯಮ 1947ರ 12ರ ಸಬ್ ಕ್ಲಾಸ್ 1ನೇ ಪ್ರಕರಣದ ಜೊತೆಗೆ ಓದಲಾದ ಪ್ರಕರಣದ ಅಡಿಯಲ್ಲಿ ಕಾರ್ಮಿಕನು ಕ್ಲೇಮು ಅರ್ಜಿಯನ್ನು ಸಲ್ಲಿಸಿದ್ದಾನೆ. ನ್ಯಾಯಾಲಯದ ಮೊರೆ ಹೋಗದೆ ತನ್ನ ಕೆಲಸವನ್ನು ಮರಳಿ ಪಡೆಯುವ ದೃಷ್ಟಿಯಿಂದ ಆಡಳಿತ ಮಂಡಳಿಯನ್ನು ಆತನು ಸಂಪರ್ಕಿಸಿದ್ದಾನೆ. ನೆಕ್ಸ್ಟ್ ಪ್ಯಾರಾ. ಆಡಳಿತ ಮಂಡಳಿಯು ತನ್ನ ಆಕ್ಷೇಪಣೆಗಳನ್ನು ಸಲ್ಲಿಸಿ ಅರ್ಜಿಯನ್ನು ತಿರಸ್ಕರಿಸುವಂತೆ ವಿನಂತಿಸಿಕೊಂಡಿದೆ. ನೆಕ್ಸ್ಟ್ ಪ್ಯಾರಾ. ಸಂಧಾನ ವಿಫಲವಾಯಿತು. ಆಕ್ಷೇಪಿತ ಆದೇಶದ ಮೂಲಕ ಸರ್ಕಾರವು ವಿವಾದವನ್ನು ಕಾರ್ಮಿಕ ನ್ಯಾಯಾಲಯಕ್ಕೆ ಒಪ್ಪಿಸಿತು. ಕಾರ್ಮಿಕ ನ್ಯಾಯಾಲಯದ ಸಮ್ಮುಖದಲ್ಲಿ ಕಾರ್ಮಿಕನು ತನ್ನ ಕ್ಲೇಮು ಅರ್ಜಿಯನ್ನು ಸಲ್ಲಿಸಿದನು ಹಾಗೂ ಇತರ ವಿಷಯಗಳ ಜೊತೆಗೆ ಆಡಳಿತ ಮಂಡಳಿಯು ಪಾಂಡಿಚೇರಿಯಲ್ಲಿನ ಕಾರ್ಖಾನೆಯನ್ನು ವ್ಯಾವಹಾರಿಕ ಅವಶ್ಯಕತೆಗಳಿಂದಾಗಿ ಮುಚ್ಚಲಾಯಿತು ಮತ್ತು ಅದರಿಂದಾಗಿ ಆಡಳಿತ ಮಂಡಳಿಯು ದಿನಾಂಕ 31/10/2001ರಂದು 91,127 ರೂಪಾಯಿಗಳನ್ನು ಪಾವತಿಸಿ ಕಾರ್ಮಿಕನ ಲೆಕ್ಕಗಳನ್ನು ಇತ್ಯರ್ಥಗೊಳಿಸಿರುವುದಾಗಿ ವಾದಿಸಿ ಅದರ ಪ್ರತಿ ಹೇಳಿಕೆಯನ್ನು ಸಲ್ಲಿಸಿದೆ. ಆನಂತರ ಆಡಳಿತ ಮಂಡಳಿಯು 2008ನೇ ಸಾಲಿನಲ್ಲಿ ಈ ರಿಟ್ ಅರ್ಜಿಯಲ್ಲಿನ ಆಕ್ಷೇಪಿತ ಆದೇಶವನ್ನು ಪ್ರಶ್ನಿಸಿದೆ. ದಿನಾಂಕ 6/8/2008ರ ಆದೇಶದ ಮೂಲಕ ಈ ನ್ಯಾಯಾಲಯವು ಆಕ್ಷೇಪಿತ ಆದೇಶದ ನಿರ್ವಹಣೆಯನ್ನು ತಡೆಹಿಡಿದಿದೆ. ನೆಕ್ಸ್ಟ್ ಪ್ಯಾರಾ.
ಆಡಳಿತ ಮಂಡಳಿ ಪರ ನ್ಯಾಯವಾದಿ ಮಾನ್ಯ ಶ್ರೀ ಕೆ.ಆರ್. ಆನಂದ್ ಅವರು ಈ ಅರ್ಜಿಯ ಸಮರ್ಥನೆಯಲ್ಲಿ ಕೆಳಗಿನ ವಾದಗಳನ್ನು ಮಂಡಿಸಿದ್ದಾರೆ. ಕಾರ್ಮಿಕನನ್ನು ಆತನು ಪಾಂಡಿಚೇರಿಯಲ್ಲಿ ನಿಯೋಜಿತನಾಗಿದ್ದಾಗ ಸೇವೆಯಿಂದ ತೆಗೆದುಹಾಕಲಾಗಿರುವ ಕಾರಣದಿಂದಾಗಿ ಬೆಂಗಳೂರಿನ ಕಾರ್ಮಿಕ ನ್ಯಾಯಾಲಯಕ್ಕೆ ಈ ಅಭಿಪ್ರಾಯ ಕೋರಿಕೆಯನ್ನು ನ್ಯಾಯ ನಿರ್ಣಯ ಮಾಡುವ ಅಧಿಕಾರ ವ್ಯಾಪ್ತಿ ಇಲ್ಲ ಮತ್ತು ನೆಕ್ಸ್ಟ್ ಕಾರ್ಮಿಕನು ಸಂಧಾನದ ವ್ಯವಹರಣೆಗಳನ್ನು ಪ್ರಾರಂಭಿಸುವಲ್ಲಿ